ಹಲೋ ಫ್ರೆಂಡ್ಸ್, ನಮಸ್ತೆ. ನಾಗವೇಣಿ ಆಚಾರ್ಸ್ ರೆಸಿಪಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಕರ್ನಾಟಕ ಸ್ಪೆಷಲ್ ಎಣ್ಣೆ ಬದನೆಕಾಯಿ ಅಥವಾ ಎಣ್ಣೆಗಾಯಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಸುಮಾರು ಅರ್ಧ ಕೆಜಿಯಷ್ಟು ಬದನೆಕಾಯಿ, ಕಪ್ಪು ಬದನೆ ತಗೊಂಡಿದ್ದೀನಿ. ಇದನ್ನು 4 ಭಾಗಗಳಾಗಿ ಹೀಗೆ ಸೀಳ್ಕೋಬೇಕು. ಬದನೆಕಾಯಿಗಳನ್ನು ಪೂರ್ತಿಯಾಗಿ ಅಲ್ಲದೆ ಮುಕ್ಕಾಲು ಭಾಗದಷ್ಟು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳೋಣ. ಎಣ್ಣೆಗಾಯಿ ಮಾಡುವಾಗ ಬದನೆಕಾಯಿಗಳು ಆದಷ್ಟು ಪುಟ್ಟದಾಗಿದ್ದರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ತುಂಬ ಫ್ರೆಶ್ ಆಗಿರುವಂಥ ಬದನೆಕಾಯಿಗಳನ್ನು ತಗೊಳ್ಳಿ. ಈಗ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಳ್ಳೋಣ. ಸುಮಾರು 2 ಲೀಟರಷ್ಟು ನೀರು ಅಥವಾ ಬದನೆಕಾಯಿ ಹೋಳುಗಳು ಮುಳುಗುವಷ್ಟು ನೀರನ್ನು ತಗೊಳ್ಳಿ. ಇದಕ್ಕೆ ಪುಡಿ ಉಪ್ಪು ಅಥವಾ ಕಲ್ಲುಪ್ಪು 1 ಸ್ಪೂನಷ್ಟು ಹಾಕ್ಕೊಳ್ಳೋಣ. ಈ ರೀತಿ ಉಪ್ಪಿನ ನೀರಲ್ಲಿ ಬದನೆಕಾಯಿಗಳನ್ನು ನೆನೆಸೋದ್ರಿಂದ ಬದನೆಕಾಯಿ ಬೇಗ ಕಪ್ಪಾಗೋದನ್ನ ತಡೆಗಟ್ಟುತ್ತೆ. ಈಗ ಒಲೆ ಮೇಲೆ ಒಂದು ಬಾಣಲಿಯನ್ನು ಇಡ್ತಾ ಇದ್ದೀನಿ. ಸ್ವಲ್ಪ ಮಸಾಲೆ ದಿನಸಿಗಳನ್ನು ಉರಿಬೇಕಾಗುತ್ತೆ. 2ರಿಂದ 3 ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜ ತಗೊಂಡಿದ್ದೀನಿ. ಕಮ್ಮಿ ಉರಿಯಲ್ಲಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಕಡಲೆಕಾಯಿ ಬೀಜವನ್ನು ಸೀದಿಸಬಾರ್ದು. ಗಮ್ಮಂತ ಕಮ್ಮಿ ಉರಿಯಲ್ಲಿ ಚೆನ್ನಾಗಿ 3ರಿಂದ 4 ನಿಮಿಷ ಉರಿಬೇಕಾಗುತ್ತೆ. ನೋಡಿ, ಈಗ ಕಡಲೆಕಾಯಿ ಬೀಜ ತಯಾರಿಯಾಗಿದೆ. ಇದ್ರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ 7ರಿಂದ 8 ಗೋಡಂಬಿ, 2 ಏಲಕ್ಕಿ, 5ರಿಂದ 6 ಲವಂಗ, 2 ಇಂಚಷ್ಟು ಚಕ್ಕೆ, 1 ಸ್ಪೂನಷ್ಟು ಜೀರಿಗೆ, ಇವಿಷ್ಟು ದಿನಸಿಗಳನ್ನು ಬಾಣಲಿಗೆ ಹಾಕಿ, ಜೊತೆಗೆ 5ರಿಂದ 6 ಬ್ಯಾಡಗೆ ಮೆಣಸಿನ್ಕಾಯಿ, 5ರಿಂದ 6 ಗುಂಟೂರು ಮೆಣಸಿನ್ಕಾಯಿ, ಇವಿಷ್ಟು ಸಾಮಗ್ರಿಗಳನ್ನು ಕಮ್ಮಿ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಣ ಕೊಬ್ಬರಿ 2 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ಳಿ. ಹಾಗೆ 1 ಟೀ ಸ್ಪೂನಷ್ಟು ಹುರಿಗಡಲೆ, 1 ಟೀ ಸ್ಪೂನಷ್ಟು ಬಿಳಿ ಎಳ್ಳು, ಇವಿಷ್ಟನ್ನು ಸೇರಿಸಿ ಮತ್ತಷ್ಟು ಫ್ರೈ ಮಾಡ್ಕೊಳ್ಳಿ. ಈಗ ಈ ಸಾಮಗ್ರಿಗಳು ತಣ್ಣಕ್ಕಾದಮೇಲೆ ಕುಟ್ಟಿ ಈ ರೀತಿಯಾಗಿ ಪುಡಿ ಮಾಡಿಟ್ಕೊಳ್ಳೋಣ. ಈ ಮಸಾಲೆ ಪುಡಿ ಜೊತೆಗೆ 2 ಮೀಡಿಯಮ್ ಗಾತ್ರದ್ದು ಈರುಳ್ಳಿ, ಹಾಗೆ 1 ಇಂಚಷ್ಟು ಶುಂಠಿ, 1 ಹಿಡಿಯಷ್ಟು ಬೆಳ್ಳುಳ್ಳಿ, ಸುಮಾರು 10ರಿಂದ 15 ಇಲುಕಷ್ಟು ಬೆಳ್ಳುಳ್ಳಿ ಇದೆ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಇವಿಷ್ಟು ಸಾಮಗ್ರಿಗಳನ್ನು ಗಟ್ಟಿಯಾಗಿ ನುಣ್ಣಕ್ಕೆ ರುಬ್ಕೊಂಡು ಬರೋಣ. ಈಗ ಮಸಾಲೆ ರುಬ್ಬಿದಾಗಿದೆ. ಮಸಾಲೆಗೆ ಹೊಂದುವಷ್ಟು ಉಪ್ಪು, 1/4 ಟೀ ಸ್ಪೂನಷ್ಟು ಅರಿಶಿನ ಸೇರಿಸಿ ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಮಸಾಲೆ ಇವಾಗ ತಯಾರಿಯಾಗಿದೆ. ಈಗ ಬದನೆಕಾಯಿ ಹೋಳುಗಳನ್ನು ನೀರಿಂದ ಬೇರೆಪಡಿಸಿ ಬದನೆ ಹೋಳುಗಳನ್ನು ಈ ರೀತಿಯಾಗಿ ಒಂದು ತೂತಿನ ಪಾತ್ರೆ ಅಥವಾ ರಂಧ್ರಗಳಿರುವಂಥ ಒಂದು ಬುಟ್ಟಿಯಲ್ಲಿ ಹಾಕಿಡ್ಬೋದು. ಅದರಲ್ಲಿ ಇರುವಂಥ ನೀರೇನಿದ್ರೂ ಕೆಳಗೆ ಸೋರೋಗಲಿ. ಬದನೆಕಾಯಿಗೆ ಈ ರೀತಿಯಾಗಿ 4 ಭಾಗಗಳಾಗಿ ಕಟ್ ಮಾಡಿಕೊಂಡಿದ್ವಿ. ತಯಾರಿ ಮಾಡಿಟ್ಕೊಂಡಿರೋಂಥ ಮಸಾಲೆಯನ್ನು ಆ ಬದನೆಕಾಯಿ ಹೋಳುಗಳಿಗೆ ಈ ರೀತಿಯಾಗಿ ತುಂಬಬೇಕು. ಎಷ್ಟು ಮಸಾಲೆ ಇಡಿಸುತ್ತೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ಒಂದೊಂದೇ ಬದನೆಕಾಯಿಗಳಿಗೆ ಈ ರೀತಿಯಾಗಿ ಮಸಾಲೆಯನ್ನು ಹಾಕಿ ಇನ್ನೊಂದು ಕಡೆ ಎತ್ತಿಡೋಣ. ಮಸಾಲೆ ಸ್ವಲ್ಪ ಸುಮಾರಾಗಿ ಗಟ್ಟಿಯಾಗಿದ್ದರೆ ಈ ರೀತಿಯಾಗಿ ಬದನೆಕಾಯಿಗಳಿಗೆ ತುಂಬೋದು. ಒಲೆ ಮೇಲೆ ದಪ್ಪ ತಳ ಇರುವಂಥ ಒಂದು ಬಾಣಲಿಯನ್ನು ಇಡೋಣ. 200 ml ಅಷ್ಟು ಕಡಲೆಕಾಯಿ ಬೀಜದ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ 1 ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನ್ ಜೀರಿಗೆ, 2 ಒಣಮೆಣಸಿನ್ಕಾಯಿ, 2 ಹಸಿಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಕರಿಬೇವು, ಇವಿಷ್ಟನ್ನು ಹಾಕಿ ಚಿಟ್ಗುಡ್ಸೋಣ. ಈ ಒಗ್ಗರಣೆಯಲ್ಲಿ ಮಸಾಲೆ ತುಂಬಿ ತಯಾರಿ ಮಾಡಿಟ್ಕೊಂಡಿರುವಂಥ ತುಂಬುಕಾಯಿಗಳನ್ನು ನಿಧಾನವಾಗಿ ಒಗ್ಗರಣೆಯಲ್ಲಿ ಸೇರಿಸ್ಕೊಳ್ಳೋಣ. ಮಸಾಲೆ ತೇವಾಂಶ ಇರೋದ್ರಿಂದ ಎಣ್ಣೆ ಸಿಡಿಯುತ್ತೆ. ನೋಡಿಕೊಂಡು ನಿಧಾನಕ್ಕೆ ಸೇರಿಸ್ಕೋಬೇಕು.
ಒಂದು ಮುಚ್ಚಳವನ್ನು ಮುಚ್ಚಿಟ್ಟು ಸುಮಾರು 2-3 ನಿಮಿಷ ಬದನೆ ಹೋಳುಗಳನ್ನು ಬಾಡಿಸಬೇಕು. 3 ನಿಮಿಷ ಆದ ನಂತರ ಎಲ್ಲ ಬದನೆಕಾಯಿಗಳನ್ನು ಮಗ್ಚಾಕಿ ಮತ್ತೊಂದು 2-3 ನಿಮಿಷ ಇದನ್ನು ಮಗ್ಗಿಸ್ಕೊಳ್ಳೋಣ. ಸುಮಾರು 5-6 ನಿಮಿಷಗಳಾಗಿದೆ. ಬದನೆ ಹೋಳುಗಳು ಸುಮಾರು 80% ಚೆನ್ನಾಗಿ ಬೆಂದಿದೆ. ಈಗ ಉಳಿದಿರುವಂಥ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ. ಎಣ್ಣೆಗಾಯಿ ಆಗಿರೋದ್ರಿಂದ ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಇರಬೇಕಾಗುತ್ತೆ. ಹಾಗಾಗಿ ನಾನು ಸುಮಾರು 200 ml ಅಷ್ಟು ತೊಗೊಂಡಿದ್ದೀನಿ. ನಿಮಗೆ ಹೆಲ್ತ್ ಕಾನ್ಷಿಯಸ್ ಇದ್ದರೆ ತಗೊಳ್ಳುವಂಥ ಎಣ್ಣೆ ಅಳತೆಯಲ್ಲಿ ಸ್ವಲ್ಪ ಕಮ್ಮಿ ಮಾಡ್ಕೋಬೋದು. ಈಗ ಸುಮಾರು 200 ml ಅಷ್ಟು ಮಸಾಲೆ ತೊಳೆದಂಥ ನೀರನ್ನು ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಒಂದ್ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈಗ ಮಸಾಲೆಯ ರುಚಿಯನ್ನು ಒಂದ್ಸಲ ನೋಡ್ಬೋದು. ಉಪ್ಪು ಬೇಕಿದ್ರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೋಬೋದು ಅಥವಾ ಖಾರ ಬೇಕಿದ್ದರೂ ಸೇರಿಸ್ಕೋಬೋದು. ಕೆಲವರು ಎಣ್ಣೆಗಾಯಿ ಸ್ವಲ್ಪ ಹುಳಿ ಇದ್ದರೆ ಇಷ್ಟಪಡ್ತಾರೆ. ಅಂಥವರು ಸ್ವಲ್ಪ ಹುಳಿಯನ್ನು ನಿಂಬೆ ಗಾತ್ರದಷ್ಟು ಸೇರಿಸ್ಕೋಬೋದು. ನಾನಿಲ್ಲಿ ಯಾವುದೇ ರೀತಿಯಾದ ಹುಣಸೆ ಹಣ್ಣನ್ನು ಸೇರಿಸಿಲ್ಲ. ಈಗ ಮುಚ್ಚಳ ಮುಚ್ಚಿಟ್ಟು ಸುಮಾರು 2-3 ನಿಮಿಷ ಬಿಟ್ಟಿದ್ದೀನಿ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಳ್ಳೋಣ. ಈಗ ಒಲೆಯನ್ನು ಆಫ್ ಮಾಡ್ಕೊಳ್ಳಿ. ರುಚಿಯಾಗಿರುವಂಥ ಎಣ್ಣೆ ಬದನೆಕಾಯಿ ಅಥವಾ ತುಂಬುಗಾಯಿ ಕರ್ನಾಟಕ ಸ್ಪೆಷಲ್ ರೆಸಿಪಿ ಇದು ತಯಾರಿಯಾಗಿದೆ. ಈ ಎಣ್ಣೆ ಬದನೆಕಾಯಿ ಜೊತೆಗೆ ಚಪಾತಿ, ದೋಸೆ, ಪೂರಿ ಹಾಗೆಯೇ ವೈಟ್ ರೈಸ್ ಬಹಳನೇ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಮಾಡಿ ನೋಡಿ. ಸ್ನೇಹಿತರೆ, ಇವತ್ತಿನ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯಮಾಡಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹೊಸಬ್ರು ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿ ಆಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ತೆ.